ನೋಡಿ, ಟೆಸ್ಟಿಗೆ ನಾವು ಟೆಸ್ಟ್ಗಳಿಗೆ ಎಫರ್ಟ್ಗಳನ್ನು ಕೊಡೋದು ಹೇಗೆ, ಟೆಸ್ಟಿಗೆ ಪ್ಯಾಟರ್ನ್ ಎಫೆಕ್ಟ್ ಅನ್ನ ನಾವು ಯಾವ ರೀತಿಯಾಗಿ ಕೊಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೀನಿ. ಮೊದಲು ನಾನು ಟೆಸ್ಟ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ನಾನು ನಮ್ಮ ಊರಿನ ಹೆಸರನ್ನ ತಗೊಳ್ತಾ ಇದ್ದೀನಿ. ಸೊ ನಾನು ಅದು ಟೆಸ್ಟ್ ಅನ್ನ ತಗೊಂಡಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ, ಮೂವ್ ಟೂಲ್ ಮೂಲಕ ನಾನು ಮೂವ್ ಮಾಡ್ಕೊಂಡು ಕಂಟ್ರೋಲ್ ಟಿ ಅನ್ನ ಪ್ರೆಸ್ ಮಾಡ್ಕೊಂಡು ನನಗೆ ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ ನಾನು ಇದನ್ನ ದೊಡ್ಡ ಮಾಡ್ಕೊತಾ ಇದ್ದೀನಿ. ಈಗ ನಾನು ಲೇಯರ್ ಬಾಕ್ಸ್ಗೆ ಹೋಗ್ತೀನಿ. ಲೇಯರ್ ಬಾಕ್ಸ್ ಒಳಗಡೆ ಸ್ಟ್ರೋಕ್ ಅಂತ ಒಂದಿದೆ, ಇದ್ರೊಳಗಡೆ ಪ್ಯಾಟರ್ನ್ ಅಂತ ಇದೆ. ಸೊ ಈ ಪ್ಯಾಟರ್ನ್ ಅನ್ನ ಕ್ಲಿಕ್ ಮಾಡ್ಕೊಂತೀನಿ. ಪ್ಯಾಟರ್ನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಬೇಕಾದ ರೀತಿಯ ಡಿಫ್ರೆಂಟ್ ಆಫ್ ಪ್ಯಾಟರ್ನ್ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಪ್ಯಾಟರ್ನ್ ಬೇಕೋ ಅದನ್ನ ನೀವು ತಗೋಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಡಿಫ್ರೆಂಟ್ ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ ಸಿಗುತ್ತೆ ಇಲ್ಲಿ. ಇದು ಯಾವ ರೀತಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಇಲ್ಲಿ ನೀವು ವರ್ಡ್ಸ್ ಅನ್ನ ನೋಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು, ಇಲ್ಲಿ ಮೋರ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡಿ ಬೇರೆ ರೀತಿ ಬೇಕಂದ್ರೆ ಟೆಸ್ಟರ್ ಟು ಫಿಲ್ ಅಂತ ಕೊಡ್ತೀನಿ. ನೋಡಿ, ವೆಬ್ ಅನ್ನ ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟು ಹೆಸರನ್ನ ಒಂದು ಟೆಸ್ಟ್ ಎಫರ್ಟ್ ಅನ್ನ ನಾನು ಚೇಂಜ್ ಮಾಡಬಹುದು. ಸೊ ಈ ರೀತಿ ನೀವು ಕೂಡ ಟೆಸ್ಟ್ ಎಫೆಕ್ಟ್ ಗಳನ್ನ ನೀವು ಪ್ಯಾಟರ್ನ್ ಅನ್ನ ಕೊಟ್ಟು ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಜೊತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.